ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಐಜಿ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 21 ಡೇಸ್ ಚಾಲೆಂಜ್ನ 16th ಡೇ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆಂದರೆ ಇದು ನನ್ನ 21 ಡೇಸ್ ಚಾಲೆಂಜ್ಗಿನ ಮುಂಚೆ ನಾನು ಊರಿಗೆ ಹೋಗಿದಂತಹ ಆ ಒಂದು ಕ್ಷಣಗಳು, ನನ್ನ ಗಂಡನ ಮನೆಗೆ ಹೋದಂಥ ಕ್ಷಣಗಳು ಅಂತಲೇ ಹೇಳ್ಬೋದು. ಯಾಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಅವಾಗೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನನ್ನ ಮೊಬೈಲ್ ಸರಿ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ವೀಡಿಯೋಸ್ ಯಾವುದೂ ಹಾಕಿರಲಿಲ್ಲ. ಬಟ್ 16th ಡೇಲಿ ನನಗೆ ತುಂಬಾ ಹುಷಾರಿರ್ತಾ ಇರಲಿಲ್ಲ. ಇದು ಯಾಕೋ ಗೊತ್ತಾಯಿಲ್ಲ, ಚಾಲೆಂಜ್ ಎಕ್ಸೆಪ್ಟ್ ಮಾಡಾದ್ಮೇಲೆ ಹಿಂಗೆ ಆಗ್ತಾಯಿದ್ದೀನೋ ಏನೋ ಅಂತಲೇ ಗೊತ್ತಾಗ್ತಿಲ್ಲ. ಹುಷಾರಿಲ್ಲ, ಆಗ್ತಾನೇ ಇಲ್ಲ, ನನಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾನೆ ಇದೆ. ಬಟ್ ಆಲ್ರೆಡಿ ಎಲ್ಲ ಫೈನಲಾಗಿ ಆರಾಮಾಗಿದ್ದೀನಿ. ಹಾಸ್ಪಿಟಲ್ಗೆ ತೋರಿಸ್ಕೊಂಡಾದ ನಂತರದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾನೆ ಇದೆ. 21 ಡೇಸ್ ಚಾಲೆಂಜ್ ನಾನು ಯಾವ ರೀತಿ ಹೋಗಬೇಕು ಆ ಥರ ಹೋಗ್ತಾಯಿದ್ದೆ. ಒಂದೊಂದು ಕಡೆ ಸ್ಕಿಪ್ ಆಗಿದೆ. ಬಟ್ ಸ್ಕಿಪ್ ಅಂತ ಅಂದರೆ ಮಾರ್ನಿಂಗ್ ರುಟೀನ್ ಮಾಡೋದನ್ನ ಕೆಲವೊಂದು ಸರಿ ಈವ್ನಿಂಗೇ ಮಾಡ್ಕೊಂಡಿದ್ದೀನಿ. ಒಂದೊಂದು ಸರಿ ನಮ್ಮ ಹಸ್ಬೆಂಡ್ ಕೆಲಸ ಮಾಡಿರ್ತಾರೆ, ಅದಕ್ಕೋಸ್ಕರ ನಾನು ಆ ವೀಡಿಯೋಸ್ನ 16th ವೀಡಿಯೋಸ್ನೇನು ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನಮ್ಮ ಮನೆಯವರೇ ನಾನು ಎದ್ದೇಳೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡಿಟ್ಬಿಟ್ಟಿದ್ರು. ಮತ್ತು ಅವ್ರದ್ದು ಮಾಡ್ಕೊಳಕ್ಕೆ ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಆಗಿಲ್ಲ. ನಾನು ಮಲಗಿದ್ದೆ ಅಲ್ವಾ, ಟ್ಯಾಬ್ಲೆಟ್ಸ್ ತಗೊಂಡಾಗಿಂದ 5 ಡೋಸ್ ಟ್ಯಾಬ್ಲೆಟ್ ಇರೋದ್ರಿಂದ ತುಂಬ ನಿದ್ದೆ ಎಲ್ಲ ಬರ್ತಾಯಿತ್ತು. ಅದಕ್ಕೋಸ್ಕರನೇ ಈವ್ನಿಂಗ್ ನಾನು ಲೈಟಾಗಿ ವರ್ಕೌಟ್ ಮಾಡದೇ ಇಲ್ಲದೆ ಇರ್ಬೋದು, ಬಟ್ ಮೆಡಿಟೇಷನ್ನು ನಾನು ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮಾಡ್ತಾಯಿದ್ದೆ. ಬಟ್ ಅವತ್ತಿನ ದಿನ ನಾನು ಮಾಡಿರಲಿಲ್ಲ. ಸೊ ಫೈನಲಾಗಿ ನಾವು ಇವತ್ತು ಹಬ್ಬ ಇರೋದ್ರಿಂದ ಊರಲ್ಲಿ, ಅದಕ್ಕೋಸ್ಕರ ಊರಿಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು, ಈ ಊರು ನನ್ನ ಗಂಡನ ಮನೇಲಿ ಇಷ್ಟು ಚೆನ್ನಾಗಿರುತ್ತೆ ಊರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರ ಊರಿಗೆ ಕರ್ಕೊಂಡು ಆದಮೇಲೆ ನನಗೆ ಗೊತ್ತಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದು. ನಮ್ಮ ಮನೆಯವರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಸು ಮೇಯಿಸ್ಕೊಂಬರ್ತೀನಿ ಅಂತ ಹೋದರು. ನಾನು ಬರ್ತೀನಿ, ನಾನು ಮನೇಲಿ ಒಬ್ಬಳೇ ಇದ್ದೇನು ಮಾಡಿ ನಮ್ಮ ಅತ್ತೆನೂ ಸಹ ಊರಿಗೆ ಹೋಗಿದ್ದರು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಜೊತೆಗೆ ಹಸು ಮೇಯಿಸ್ಲಿಕ್ಕೆ ಬಂದಿದ್ದೆ. ಫಸ್ಟು ಟೈಮು ಹಸುನ ಮೇಯಿಸ್ಲಿಕ್ಕೆ ಹೋಗಿದ್ದು ನನ್ನ ಹಸ್ಬೆಂಡ್ ಜೊತೆಗೆ. ಅವ್ರು ಮುಂಚೆ ಚಿಕ್ಕವರಿದ್ದಾಗೆಲ್ಲ ಹೋಗ್ತಾಯಿದ್ರಂತೆ. ಬಟ್ ನಮಗೆ ಇದೆಲ್ಲ ರೂಢಿ ಇಲ್ವಲ್ಲ, ಸಿಟಿಲಿದ್ದಿದ್ದು. ದೊಡ್ಡಪ್ಪ ದೊಡ್ಡಮ್ಮ ಮನೇಲಿರೋದ್ರಿಂದ ನಮಗಿದೇನೋ ಗೊತ್ತೇ ಇರಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡೋದ್ಮೇಲೆ ಗೊತ್ತಾಗಿದ್ದು. ಹಿಡ್ಕೊ ಅಂತೆಲ್ಲ ಹೇಳ್ತಿದ್ರು ಹಸುನ. ಬಟ್ ನನಗೆ ಅದೆಲ್ಲ ಭಯ ಆಗ್ತಾಯಿತ್ತು, ಇಲ್ಲಿ ಗುದ್ಬಿಡುತ್ತೋ, ಹೊಸ ಮುಖ ಅಲ್ಲ, ಹೊಸ ಪರಿಚಯ. ನಾವು ಹೋಗೋದು 1 ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸಲಿ ಹೋಗ್ಬಿಟ್ಟು 1-2 ದಿನ ಇರ್ತೀವಿ, ಬರ್ತೀವಿ. ಅದಕ್ಕೋಸ್ಕರ ಭಯ ಆಗ್ತಾಯಿತ್ತು. ಫುಲ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ತೋರಿಸ್ತಾ ಇದ್ದೀನಿ ಆ ಕಡೆ ಎಲ್ಲ ಅಂತಂದರೆ ಅಲ್ಲಿ ನವಿಲು ಹೋಗ್ತಾಯಿತ್ತು. ನಮ್ಮ ಮನೆಯವರು ಅದು ನವಿಲು ಹೋಗ್ತಾಯಿದೆ ನೋಡು ಅಂತೇಳಿ, ಅದಕ್ಕೋಸ್ಕರ ನಾನು ತೋರಿಸಿದ್ದು. ಫೈನಲಾಗಿ ಇಲ್ಲಿ ಏನಪ್ಪ ಅಂದರೆ ನಮ್ಮ ಕರಿಯ, ಇದು ಪಕ್ಕದ ಮನೆ ನಾಯಿ. ಬಟ್ ನಾನು ಒಂದು 2-3 ಸಲಕ್ಕೆ ಬಿಸ್ಕೆಟ್ ಹಾಕಿದೆ ಅಷ್ಟೇ. ಅದಕ್ಕೋಸ್ಕರ ನಾವು ಇದಕ್ಕೇನು ಕರೆದಿಲ್ಲ, ಮಾಡೂ ಇಲ್ಲ. ಬಟ್ ಅದು ನಮಗೆ ಗೊತ್ತಿಲ್ಲ, ನಮ್ಮ ಜೊತೆಗೆ ಬಂದಿದೆ. ಹೋಗು ಅಂದರೂ ಹೋಗ್ತಾನೇ ಇಲ್ಲ. ನಾವು ಮಾರ್ನಿಂಗ್ ಬಂದಿದ್ದು ಒಂದು ಆಫ್ಟರ್ನೂನ್ ಮಧ್ಯಾಹ್ನದವರೆಗೂ ನಮ್ಮ ಜೊತೆಗೆ ಇದು, ಎಲ್ಲೂ ಹೋಗೇ ಇಲ್ಲ ಅದು. ನಮಗಂತೂ ಇದೇನೋ ಒಂಥರ ಶಾಕಿಂಗ್ ಅನ್ನಿಸ್ತು. ನಾನು ಹೇಳ್ತಾಯಿದ್ದೆ, ಮೋಸ್ಟ್ಲಿ ನಮ್ಮ ಸೇಫ್ಟಿಗೋಸ್ಕರ ಬಂದಿದೆ ಅನಿಸುತ್ತೆ ಅಂತಂದೇಳಿ. ಇರ್ಬೋದು. ಹೋಗು ಅಂದರೂ ಹೋಗ್ತಾನೇ ಇಲ್ಲ. ಅದು ಎಷ್ಟು ನೋಡಿ, ನಾನು ಸ್ವಲ್ಪ ಜೋರು ಮಾಡೋದಕ್ಕೆ ಯಾವ ಥರ ಮಾಡ್ತಾಯಿದೆ ಅಂತಂದು. ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಮನೆಯವರು ಸಹ ಅದನ್ನು ಏನಾದರೂ ಹಗ್ಗ ಕಟ್ಟಬೇಕಲ್ವ, ಅದಕ್ಕೋಸ್ಕರ ಅದನ್ನು ಕಬ್ಬಿಣದ ಏನಾದರೂ ರಾಡ್ ತೊಗೊಂಡು ಬಡಿದ್ಬಿಟ್ಟು ಕಟ್ತಾಯಿದ್ರು. ನಾನು ಫುಲ್ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಎಲ್ಲೋಡಿದ್ರು ಅಡಿಕೆ ತೋಟ, ಮಾವಿನ ತೋಟ, ಮರಗಳು, ಒಂದೇ ಎರಡ ಎಷ್ಟು ಸುತ್ತ ನೋಡಿ ನಮಗೆ ಕಾಣಿಸ್ತಾರೆ. ಎತ್ತರವಾಗಿರೋದು ತೆಂಗಿನ ಮರಗಳು ಅಷ್ಟೇ ಕಾಣಿಸ್ತಾ ಇದೆ. ತೆಂಗಿನ ಮರದ ಜೊತೆಗೆ ಅಡಿಕೆ ಮರಗಳು ಇದೆ, ಮಾವಿನ ಮರ ಇದೆ, ಬೇವಿನ ಮರಗಳಿದ್ದಾವೆ, ತುಂಬ ಮರಗಳೆಲ್ಲ ಇದ್ದಾವೆ ಅಂತಲೇ ಹೇಳ್ಬೋದು. ತಿನ್ನುತ್ತೆ ಅನ್ಸುತ್ತೆ. ನೀನು ಬೂಸ್ಟ್ ಎಲ್ಲ ಹಾಕಿದೀಯಲ್ಲ, ತಿನ್ನುತ್ತಲ್ಲಮ್ಮ ಅಲ್ಲ, ತಿಂದಿಲ್ವಾ? ತಿಂತಾ ಇದೆ ಅಲ್ಲ. ಹೆಸ್ರು ಏನು ಇಟ್ಟಿಲ್ವಾ ಇದಕ್ಕೆ? ಗೌರಿನಾ? ಹೇಳ ಇಲ್ಲ ನನಗೆ ನೀನು. ಚೆನ್ನಾಗಿದೆ ಅಲ್ಲ ಗೌರಿ. ಕರಿಯಾ, ಓ ಕರಿಯಾ, ಕರಿಯಾ ಮೈಲಿ, ಕರಿಯಾ, ಗೌರಿ, ಚೆನ್ನಾಗಿದೆ ಹೆಸರು.
ಗೌರಿ ನಮ್ಮ ಜೊತೆ ಬಂದಿರೋದ ನಮ್ಮ ಸೇಫ್ಟಿಗೆ. ಇಷ್ಟು ಚೆನ್ನಾಗಿದೆ ಅಲ್ಲ. ಏನು ಏನು ಅಂದರೆ ಒಂದು ದಿವಸ ನೋಡೋಕೆ ಚಂದ. ಆಮೇಲೆ ನಾವು ತುಂಬ ದಿನಗಳ ನಂತರ ಬಂದಿರೋದಲ್ಲ. ಅಪ್ಪಾಜಿ ದಿನ ನೋಡ್ತಾರಲ್ಲ. ಅಂದರೆ ಇಲ್ಲಿ ನೆಮ್ಮದಿ ಜೀವನ ನೋಡ್ದಲ್ಲ, ಆಗಲೇ ಶುಂಠಿ ಇರಲಿಲ್ಲ ಅಂತಂದು. ಹಾಂ, ನೀನಾಗಿದ್ರೆ ಸಿಟಿಲಿ ಹೋಗಿ 10 ರೂಪಾಯಿ ಕೊಟ್ಟು ತರಬೇಕಿತ್ತು. ತೊತ್ತಿದ್ದೊಟ್ಟು ಅದೇ ತರ್ತಿದ್ದೆ ತಾನೇ. ಇಲ್ಲ ಅಪ್ಪಾಜಿ 2 ಕಡೆ ಹೋಗಿ ಫ್ರೀಯಾಗಿ ಇಸ್ಕೊಂಬಂತು. ಸ್ಲಿಪ್ಪರ್ ಬೇರೆ ಹೊಸ ಕೊಡಿಸ್ಬಿಟ್ಟಿದ್ರು, ನಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಅದೆಂತ ಬಿದ್ದೇ ಹೋಗ್ತಾಯಿದ್ದೆ, ಸ್ಲಿಪ್ ಆಗ್ತಾನೆ ಇತ್ತು. ಅದಕ್ಕೋಸ್ಕರ ನಮ್ಮ ಮನೇಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಿ ಆನೆಗಳು ಹೆಜ್ಜೆ ಅಂತೆಲ್ಲ ತೋರಿಸ್ತಾಯಿದ್ರು. ನನಗೆ ಶಾಕು ಇದೆ, ಆನೆಗಳೆಲ್ಲ ಓಡಾಡ್ತಾವ ಇಲ್ಲಿ, ಮತ್ತೆ ಬಂದು ಅಟ್ಯಾಕ್ ಮಾಡಿದರೆ ಅಂತಂದು ಭಯ ಆಗ್ತಾಯಿತ್ತು ನನಗೆ. ಆ ಥರ ಏನೂ ಇಲ್ಲ ಬಾ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೆ ಹಳ್ಳಿ ಜೀವನ ಎಲ್ಲ ತುಂಬ ರೂಢಿ ಆಗಿಬಿಟ್ಟಿದೆ ಅಲ್ವಾ. ನಾರ್ಮಲಾಗಿ ಲೀಡ್ ಮಾಡ್ತಾರೆ. ನಮಗೆ ಇದೆಲ್ಲ ನೋಡಿದ ತಕ್ಷಣ ಎಲ್ಲ ಹೊಸದು ಅನ್ನಿಸುತ್ತೆ. ನೀವೇ ನೋಡಿರ್ಬೋದು, ಆಗಲೇ ಹೇಳಿದರು 1 ದಿವಸ ಚೆಂದ 2 ದಿವಸ ಚೆಂದ ಅಷ್ಟೇ ಇದು. ಅದಾದಮೇಲೆ ಏನು ಮತ್ತು ಅದೇ ಅನಿಸುತ್ತೆ, ಮತ್ತು ಬೇಜಾರಾಗುತ್ತೆ ಹಳ್ಳಿಲಿ ಇರೋಕ್ಕೆ ಅಂತಂದು. ಬಟ್ ಕೆಲಸ ಮಾಡೋರಿಗೆ ಹಳ್ಳಿಲಿರೋದು ತುಂಬ ಕಷ್ಟ ಆಗುತ್ತೆ. ಹೊಲದ ಕೆಲಸ ಅಂತಷ್ಟೇ ಇರ್ತಾರೆ. ಬಟ್ ಹೊಲದ ಕೆಲಸ ಮಾಡದೇ ಇರೋರು ಹಳ್ಳೀಲಿ ಇರಲಿಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ನೆಮ್ಮದಿ ಜೀವನ ಅಂತಲೇ ಹೇಳ್ಬೋದು. ಏನಿದ್ರು ಇಲ್ಲಿದ್ರು, ಒಂದಿದ್ರು ಒಂದು ಇಲ್ಲದೇ ಇದ್ದರೂ ಈ ನಡೆ ತುಂಬ ಸರಳವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ನನಗೂ ಹಂಗೆ ಅನ್ನಿಸ್ಬಿಟ್ಟಿತ್ತು, ಸಿಟಿ ಜೀವನಕ್ಕಿಂತ ಇದೇ ಬೆಸ್ಟು ಅಂತಂದು. ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳಿದ್ದೆ ಒಂದು ಟೈಮ್ ನಮ್ಮ ಮನೆಯವ್ರನ್ನ. ಇಲ್ಲ ಬೇಡ, ಇನ್ನೊಂದು 2-3 ವರ್ಷ ಆದಮೇಲೆ ನೋಡೋಣ, ಹಿಂಗೆ ಇರಲ್ಲ, ಮತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಿ ಬರಲಿಕ್ಕೆ ಆಗಲ್ಲ, ಒಂದು ಡಿಸಿಷನ್ ತೊಗೊಂಡು ಆದಮೇಲೆ ಹೋಗೋಣ ಅಂತೆಲ್ಲ ಹೇಳಿದರು. ಓಕೆ ಅಂತ ನಾನು ಹೇಳಿದೆ. ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ನಾನು ಫಸ್ಟ್ ಟೈಮ್ ಪ್ರಾಣಿಗಳ ಜೊತೆಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅಂತಲೇ ಹೇಳ್ಬೋದು. ಅವ್ರ ಜೊತೆ ಮಾತಾಡ್ತಾ, ನಮ್ಮ ಮನೆಯವ್ರ ಜೊತೆಗೆ ಮಾತಾಡ್ತಾ. ಇಲ್ಲಿ ಹೋಗ್ತಾ ಇರುವಾಗ ಇಲ್ಲಿ ಯಾವುದೋ ಗಿಡ ಸಿಕ್ತು. ನಿಮಗೇನು ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ಇದು ಗಾಯಗಳಾದಾಗ ಗಾಯಕ್ಕೆ ಹಚ್ಚುವಂಥದ್ದು, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕುಟ್ಟಿ ಹಚ್ಚುವಂಥದ್ದು ಅಂತೆಲ್ಲ ಹೇಳ್ತಾಯಿದ್ರು. ಓಕೆ ಅಂದ್ಕೊಂಡು ನಮ್ಮ ಮನೆಗೆ ಇದನ್ನೇ ಒಂದು ಕಂಟೆಂಟ್ ಮಾಡಿಬಿಟ್ಟು ವೀಡಿಯೋ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂತೆಲ್ಲ ಹೇಳ್ತಾ ಇದ್ದೆ. ಇದಾದಂಥದ್ದಲ್ಲಿ ಒಂದು ಕಡೆ ಕೂತ್ಕೊಂಡು ನಾನು ನಮ್ಮ ಮನೆಗೆ ಕಾಮಿಡಿ ಮಾಡ್ತಾಯಿದ್ರು. ನನಗೆ ಬೇಜಾರಾಗ್ತಿದೆ ಅಕ್ಕಿ ಅಂತೆಲ್ಲ ಆವಾಜ್ ಆಗ್ತಾಯಿದ್ದೆ. ಯಾರಿಗೆ ಆವಾಜ್ ಹಾಕೋಕ್ಕೆ ಅಂತ ಆಗಲ್ಲ. ಅದಕ್ಕೆ ಯಾವ್ಯಾವ ತಗೊಂತಿರೋದು ಹುಲ್ಲು ಗೊತ್ತಾಗುತ್ತಾ? ಹಸುಗೆ ಯಾವ್ದು ಹಾಕೋದು ಕರಗೆ ಅಂತ? ಯಾವ್ದು ಹಾಕಿದ ತಿಂತಕ? ಮಳೆ ಬರ್ತಿದೆ ರೀ. ಈ ಪಾಪ ಅದು ಹಸು ಅಲ್ಲೇ ಐತೆ. ಶೀತ ಕರಿಯ ಬಾಯ್ ತೊಯ್ಸ್ಕಂತೀಯ ಬಾರೋ. ಅಲ್ಲ ಅದಕ್ಕೆ ಸ್ನಾನ ಮಾಡ್ದಂಗೆ ಆಗ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಕರು ಕೂಡ ಬರ್ತಾಯಿತ್ತು. ಇದು ನಾನು ಯಾರ್ದಿದು ಕರು ಅಂತಿದ್ದೆ. ನಮ್ಮ ಮನೆಯವರು ನಮ್ಮದೇ ಕರು ಅಂತೆಲ್ಲ ಹೇಳ್ತಾಯಿದ್ರು. ಅದು ಅಮ್ಮ ಅಂತೆಲ್ಲ ಕೂಗ್ತಾ ಬರ್ತಾಯಿತ್ತು. ನಮ್ಮ ಮನೆಯವ್ರು ಅದನ್ನ ಇಟ್ಕೊಳ್ಳಿಕ್ಕೆ ಹೋಗ್ತಾಯಿದ್ದು. ಅದು ಮಿಸ್ ಆಗಿ ಹೋಗ್ತಾನೆ ಇತ್ತು. ನಿಧಾನಕ್ಕೆ ಹೋಗಿ ಕೊನೆಗೂ ಅದನ್ನ ಇಟ್ಕೊಂಡ್ರು. ಬಟ್ ಅದು ಅವ್ರ ಅಮ್ಮನ ಹತ್ರ ಕಳಿಸ್ತಿಲ್ಲ. ಅವರು ಅದನ್ನು ಸಪ್ರೇಟಾಗಿ ಮೇಲಿಕ್ಕೆ ಕರ್ಕೊಂಡು ಹೋದರು. ನೋಡ್ತಾ ಇರ್ಬೋದು ಯಾವ ಥರ ಇದನ್ನು ಮಾಡ್ತಾರೆ ಅಂತ.
ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿಕ್ಕೆ ಬಿಟ್ಟರು. ಅಲ್ಲೇ ನೋಡ್ತಾ ಇರ್ಬೋದು ಮಾವಿನ ತೋಟ, ತೆಂಗಿನ ತೋಟ, ಅಡಿಕೆ ಮರ, ಕೆರೆಗೆಲ್ಲ ಸುತ್ತಮುತ್ತ ಎಲ್ಲ ಇದೆ. ಆ ಕಡೆ ನೋಡಿದ್ರೆ ಸ್ಮಶಾನ ಕೂಡ ಇದೆ. ಸೊ ಇದು ನನ್ನ ಗಂಡನ ಮನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಹಿಂಗಿರುತ್ತೆ ಅಂತ, ಬಟ್ ಚೆನ್ನಾಗಿದೆ. ಒಂದ್ಸರಿ ಅನಿಸುತ್ತೆ ತುಂಬ ದೊಡ್ಡದಾಗಿ ಕಟ್ಟಿದ್ದೀರಾ, ಜಾಸ್ತಿ ಇನ್ವೆಸ್ಟ್ ಹೇಳ್ತಾ ಇರ್ತೀನಿ. ಅದಕ್ಕೆ ಬೇಜಾರಾಗ್ತಿರ್ತಾರೆ, ನಾನು ಕಟ್ಸಿದ್ದೀನಾದ್ರೂ ಖುಷಿ ಪಡೋ ಅಂತಂದು ಓಕೆ ಅಂತಿರ್ತೀನಿ ನಾನು. ಮತ್ತು ಮನೆಗೆ ಹೋಗಿ ಸ್ವೀಟ್ ಮಾಡಾದ್ಮೇಲೆ ಸ್ವೀಟಿಗೆ ತಿನ್ನಲಿಕ್ಕೆ ಸ್ಪೂನ್ ತಂದು ಕೊಡು ಅಂದರೆ ಚೌಟ್ ತಂದು ಕೊಟ್ಟಿದ್ರು ಇವರು. ಸೊ ಇದಾಗಿತ್ತು ನನ್ನ 21 ಡೇಸ್ ಚಾಲೆಂಜ್ನ 16th ಡೇ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ಅಂತ. ಸೊ ಯಾರಿಗೆಲ್ಲ ಈ ಒಂದು ಹಳ್ಳಿ ಜೀವನದ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.